ಒಂದು ಪಕ್ಕ ಕಲ್ಯಾಣ ಕರ್ನಾಟಕದ ಭಾಷಾ ಸೊಗಡಿನ ಕನ್ನಡ ಚಲನಚಿತ್ರ ಪಪ್ಪಿ ಅನ್ನುವಂಥ ಒಂದು ಚಿತ್ರ ಇವತ್ತು ರಿಲೀಸ್ ಆಗೈತಿ. ಅದರದ ಒಂದು ರಿವ್ಯೂ ಮಾಡ್ಬೇಕಂತ ನಿಮ್ಮ ಮುಂದೆ ಬಂದೀವಿ. ನಮಸ್ಕಾರ ಬಂಧುಗಳೇ, ದೃಶ್ಯವೇದಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯಿಂದ ಬೆಂಗಳೂರು ಕಡೆಗೆ ವಲಸೆ ಹೋಗುವ ಸನ್ನಿವೇಶದಿಂದ ಈ ಚಿತ್ರ ಪ್ರಾರಂಭಗೊಳ್ತೈತಿ. ಕೂಲಿ ಕಾರ್ಮಿಕರಾಗಿ ಅವರು ಬೆಂಗಳೂರು ಕಡೆ ಹೊರಡ್ತಾರೆ. ಗಂಡ, ಹೆಂಡತಿ, ಮಕ್ಕಳು ಮತ್ತು ಅದರ ಒಂದು ಕನಕಪ್ಪ ಅನ್ನುವಂಥದ್ದೊಂದು ಕಾಮಿಡಿ ಪಾತ್ರ ತಗೊಂಡಾರ. ಹೆಂಡತಿಯ ಅಣ್ಣ ಎಲ್ಲರೂ ಸೇರಿಕೊಂಡು ಒಂದು ಕೃಷಿಯರ್ನ ಕೂತ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರೆ. ಅದ್ರ ಹಿಂದೆ ಒಂದು ನರೇಷನ್ ಸಾಂಗ್ ಬರುತ್ತೆ ಸಣ್ಣದಾಗಿ, ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೊಂಟ್ರು, ಯಾಕಂತ ಹೇಳಿ. ಆನಂತರ ಬೆಂಗಳೂರಿಗೆ ಬಂದು ಇಳಿತಾರೆ ಅವರು. ಸಚಿತ್ರವನ್ನು ತೋರ್ಸೋಕೆ ಭಾಳ ಪ್ರಯತ್ನ ಪಟ್ಟು ಆಲ್ಮೋಸ್ಟ್ ಯಶಸ್ವಿಯಾಗ್ಯಾರ ನಿರ್ದೇಶಕರು. ಆಯುಷ್ ಮಳ್ಳಿ ಅವರು ಭಾಳ ಚಂದ ತೋರ್ಸಕ್ಕೆ ಹೋಗ್ಯಾರ. ಅದು ಹಾಗೆ ಮೂಡಿ ಬಂದೈತಿ, ರಾ ಆಗಿ ಮೂಡಿ ಬಂದೈತಿ. ಈ ಚಿತ್ರದಲ್ಲಿ ಮಾತುಗಳು, ಡೈಲಾಗ್ಗಳ ವಿಷಯಕ್ಕೆ ಬಂದರೆ ಸಿಂಪಲ್ ಡೈಲಾಗ್ ಅದಾವು, ಬಟ್ ಕಂಟಿನ್ಯೂ ನಗಿಸ್ತೈತಿ ನಿಮ್ಮನ್ನು. ಆ ಪರಶುರಾಮ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಐತಲ್ಲ, ಪರ್ಶ್ಯ, ಲಿಟ್ರಲಿ ಅವ ಸ್ಟೋರಿಯನ್ನು ತನ್ನ ಹೆಗಲ ಮೇಲೆ ತೊಗೊಂಡು ಹೋಗ್ತಾನ. ಅವನು ಓನ್ಲಿ ಡೈಲಾಗ್ ಡೆಲಿವರಿಯಿಂದ ಒಂದು ದೊಡ್ಡ ಆ್ಯಕ್ಷನ್ ಇಲ್ಲ, ಒಂದು ದೊಡ್ಡ ಸ್ಟಂಟ್ ಇಲ್ಲ, ಒಂದು ದೊಡ್ಡ ಸೆಟ್ ಇಲ್ಲ. ವೆರಿ ಸಿಂಪಲ್ಲು ತಮ್ಮ ಡೈಲಾಗ್ ಡೆಲಿವರಿ ಮ್ಯಾನರಿಸಮ್ಮು. ಆ ಡೈಲಾಗಿನ ಬರ್ದಾರಲ್ಲ ನಿರ್ದೇಶಕರು, ಅದನ್ನು ಭಾಳ ಜೀವಾಳ ತುಂಬ್ಯಾರ ಅದಕ್ಕೆ. ಅಂದ್ರೆ ಅತೀ ಸಣ್ಣ ಸಣ್ಣ ಹಳ್ಳ್ಯಾಗ ಕುಂತ್ಕೊಂಡು ಮಾತಾಡುವಂಥ ವಿಷಯಗಳನ್ನು ಅದ್ರಾಗ ತುಂಬ್ಕೊಂಡು ಹೋಗ್ಯಾರಲ್ಲ. ಭಾಳ ಚಂದ ನಗಿ ಬರ್ಸ್ತೈತಿ ನಿಮ್ಗೆ. ಒಂದು ನಿಮಿಷ ನಕ್ಕು ಮುಗಿಸತ್ಲೆ ಮತ್ತೆ ನಗಬೇಕು ನೀವು. ಆ ರೀತಿ ಒಂದು ಡೈಲಾಗ್ ಡೆಲಿವರಿ ಐತೆ ಅದ್ರಾಗ. ಭಾಳ ಚಂದ ಮಾತಾಡ್ತಾರೆ. ಅಗದಿ ಸಿಂಪಲ್ ಭಾಷೆ ಐತಿ. ಮತ್ತು ಒಂದಿಷ್ಟು ವಿಶೇಷವಾಗಿ ನಗಿಸ್ಬೇಕಂತಲೇ ಸೀನ್ಗಳನ್ನ ಕ್ರಿಯೇಟ್ ಮಾಡೋಕೆ ಹೋಗ್ಯಾರ. ಒಂದು ಚಿತ್ತ ಮಧ್ಯಂತರದ ಹೊತ್ತಿಗೆ ಆ ಪಪ್ಪಿ ಒಂದು ಇಂಟ್ರಡ್ಯೂಸ್ ಆಗ್ತೈತಿ, ಅಲ್ಲಿಗೆ ಮಧ್ಯಂತರಗೊಳ್ತೈತಿ. ಅಲ್ಲಿಂದ ಒಂದು ಚೂರು ಸೀರಿಯಸ್ನೆಸ್ ಥರ ತೋರಿಸ್ತಾರೆ. ಆ್ಯಂಡ್ ಈ ಚಿತ್ರ ಕಾಲಘಟ್ಟ ಹೇಳುವ ಹೊತ್ನಾಗ ಆ ಪಪ್ಪಿ ಪೋಸ್ಟರ್ ಮಗಳು ಒಂದು ಯಾವುದೋ ಒಂದು ಚಿತ್ರದ ಪೋಸ್ಟರ್ ತೋರಿಸ್ತಾರೆ. ಇಂಟೆನ್ಷನಲಿ ಡೈರೆಕ್ಟರ್ ತೋರಿಸ್ಯಾರ ಅದನ್ನ. ಅದು ಯಾಕಂತ ನಿಮ್ಗೆ ಗೊತ್ತಾಗ್ತೈತೆ ಅಂದ್ರೆ ಯಾವ ಕಾಲಘಟ್ಟ ಅಂಥೇಳಿ. ಮುಂದೇನೋ ಒಂದು ದೊಡ್ಡ ಮಹಾಮಾರಿ ಬಂದು ಹೊತ್ನಾಗ ಎಲ್ಲರೂ ಟ್ಯಾಕ್ಟರ್ದಾಗ ತಮ್ಮ ಊರಿಗೆ ಹೋಗ್ಬೇಕಾಗಿರ್ತೈತಿ. ಆ ಟ್ರೈಲರ್ನಾಗ ತೋರಿಸ್ದಂಗೆ ಆ ಪಪ್ಪಿ ಮಾಲಕನ್ನ ಟ್ರೇಸ್ ಮಾಡ್ಬೇಕಾಗಿರ್ತೈತಿ. ಆ ಪಪ್ಪಿ ಮಾಲಕ ಅಂದ್ರೆ ಆ ನಾಯಿ ಮರಿ ಮಾಲಕ ಅವ್ರನ್ನ ಹುಡುಕ್ತಾನೋ ಇಲ್ಲೋ, ಆ ಸಿಕ್ಕ ನಂತರ ಅದು ಒಂದು ಅಮೌಂಟ್ ಇರ್ತಲ್ಲ, 10,000 ಅಮೌಂಟು, ಆ ಅಮೌಂಟ್ ಕೊಡ್ತಾನೋ ಇಲ್ಲೋ. ಅದೇ ಚಿತ್ರದ ಒಂದು ಕ್ಲೈಮ್ಯಾಕ್ಸು. ಎಲ್ಲ ಒಂದು ಕಡೆ ತುಂಬ ಸೆಂಟಿಮೆಂಟ್ ಟಚ್ ಆಗುತ್ತೆ. ಅಲ್ಲಿ ಒಂದು ಹುಡುಗ ಪ್ರಾಣಿಯ ಒಂದು ಸೆಂಟಿಮೆಂಟ್ ಟಚ್ ಆಗುತ್ತೆ. ನಂತರ ಒಂದಿಬ್ಬರು ಸ್ನೇಹಿತರು ಇರ್ತಾರಲ್ಲ, ಅವರಿಬ್ಬರದು ಸೆಂಟಿಮೆಂಟ್ ಟಚ್ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಗ್ರಾಮೀಣ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ರು ಅವರು. ಇಲ್ಲಿ ಹೋಗೋದು ಅದನ್ನೇ ಕೂಲಿ ಕಾರ್ಯ ಮಾಡ್ತಿರ್ತಾರೆ. ಎಲ್ಲ ಕಡೆಗೆ ಒಂದು ರಾಯಚೂರು ಜಿಲ್ಲೆನ ಒಂದು ಮಿನಿ ರಾಯಚೂರು ಜಿಲ್ಲೆನ ಒಂದು ಸೃಷ್ಟಿ ಮಾಡಿರ್ತಾರೆ, ಇರ್ತೈತೆ ಅಲ್ಲಿ. ಅಂದರೆ ಈ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಎಷ್ಟು ಬಡತನ ಐತಿ, ಯಾವುದೇ ಒಂದು ಕೆಲಸ ಕಾರ್ಯಗಳು ಇಲ್ಲ ಅಂತ ಅವರು ಭಾಳ ಚಂದ ತೋರ್ಸ್ಯಾರ ಅದ್ರಾಗ. ಯಾವುದೇ ಅತಿಶಯೋಕ್ತಿ ಇಲ್ಲ, ಯಾವುದೇ ಒಂದು ಓವರ್ ರೇಟಿಂಗ್ ಡೈಲಾಗ್ಗಳಿಲ್ಲ, ಓವರ್ ರೇಟಿಂಗ್ ವಿಷಯಗಳಿಲ್ಲ. ಏನು ವಿಷಯ ಹೇಳಬೇಕಾಗೈತಲ್ಲ ನೀಟಾಗಿ ಹೇಳ್ಕೊಂತಾಗ್ಯಾರ. ಭಾಳ ಚಂದ ಜನರಿಗೆ ಟಚ್ ಆಕತಿ. 100% ನೀವೆಲ್ಲರೂ ಚಿತ್ರ ನೋಡಬೇಕು. ನಿಮ್ಮ 2 ತಾಸಿಗೆ ಯಾವುದೇ ಒಂದು ಅನ್ಯಾಯ ಆಗೋದಿಲ್ಲ, ನಿಮ್ಮ ದುಡ್ಡಿಗೆ ಅನ್ಯಾಯ ಆಗೋದಿಲ್ಲ. ಭಾಳ ಚಂದ ನಗಿಸಿ ಹೊರಗೆ ಬಿಡ್ತೈತಿ. ಸೊ ಅದ್ರಾಗ ಒಂದಿಷ್ಟು ವಿಷಯಗಳು ಹೆಂಗೆ ತೋರ್ಸ್ಯಾರ ಅಂತಂದ್ರೆ, ಈಗ ಹಗ್ಗ ವಸಿ ತೋರ್ಸ್ಯಾರ. ಈ ಬೆಂಗಳೂರಿಗೆ ಒಂದು ಡೈಲಾಗ್ ಐತೆ ಅದ್ರಾಗ, ಬೆಂಗಳೂರಾಗ ಬೆಂದಷ್ಟು ಬೆಳೆ ಜಾಸ್ತಿ ನೋಡಪ್ಪ ಅಂಥೇಳಿ. ಸೊ ಆ ರೀತಿ ಒಂದು ಮಾತುಗಳಾಗಿರ್ಬೋದು. ಹೊಳ್ಳಿ ಈ ರಾಯಚೂರು ಭಾಗದಿಂದ ಬೆಂಗಳೂರಿಗೆ ಎಷ್ಟು ಜನ ಹೋಗ್ತಾರೆ ಅನ್ನೋದಕ್ಕೆ ಆ ಹುಡುಗನ ಕಡೆಯಿಂದ ಬಸ್ಗಳನ್ನ ಎನ್ನಿಸ್ತಾರೆ ಅವ್ರು, ಯಾವ ಊರಾಗಿಂದ ಎಷ್ಟೆಷ್ಟು ಹೊಂಟಾವ ಅಂತೇಳಿ. ಸೊ ಈ ರೀತಿ ಒಂದು ಮಾತುಗಳೈತಿ. ಆಮೇಲೆ ಅಪ್ಪ ಅವ್ಗ ಅವರು ನಿಮ್ಮವನು ಅನ್ನುವಂಥದ್ದನ್ನು ಒಂದು ಕನಿಷ್ಠ ಈ ಚಿತ್ರದೊಳಗೆ ಒಂದು 200-300ಕ್ಕಿಂತ ಹೆಚ್ಚು ಸಲ ಬಳಸಿರ್ಬೋದು ನಿರ್ದೇಶಕರು. ಸೊ ವಿಶೇಷವಾಗಿ ಭಾಷಾ ಸೊಗಡಿನ ಮೇಲೇ ಚಿತ್ರ ನಿಂತೈತಿ ಇದು. ಆ ಕತೆ ಮುಂದೆ ನೀವೇ ಇರ್ತೀರ ಅದ್ರಾಗ. ಅದು ಬಿಟ್ಟರೆ ಎಲ್ಲರೂ ನೋಡುವಂಥ ಒಂದು ಚಿತ್ರ. ಅಂದರೆ ಕೊನೆಗೆ ಒಂದು ಸೆಂಟಿಮೆಂಟ್ ಹೆಂಗಿಟ್ರ ಅಂತ ಹೇಳಿದ್ರೆ, ಅವರು ಹಕ್ಕಿಯನ್ನು ಇಟ್ಕೊಂಡು ಒಂಥರ ಏನೋ ವ್ಯಾಪಾರ ಮಾಡ್ತಿರ್ತಾರೆ. ಹಕ್ಕಿ ಹಾರಿ ಹೋಗ್ತಾವೆ, ಆಮೇಲೆ ವಾಪಸ್ ಬರ್ತಾವೆ. ಆ ದುಡ್ಡು ಕೊಡ್ತಾನೋ ಬಿಡ್ತಾನೋ, ಅದೇ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳಿದಲ್ಲ. ಆ ರೀತಿಯ ಒಂದಿಷ್ಟು ವಿಷಯಗಳದವು. ಇಲ್ಲೊಂದು ಪ್ರಾಣಿ ಮನುಷ್ಯನ ಬಾಂಧವ್ಯತೆ ಐತಿ. ಅದರಲ್ಲಿರುವಂಥ ಹುಡುಗ ದುಡ್ಡಿಗೋಸ್ಕರನೇ ಭಾಳ ಚಾಲಾಕಿತನದಿಂದ ಮಾತಾಡ್ತಿರ್ತಾನೆ. ಕೊನೆಗೆ ಅದು ಒಂದು ಬಾಂಧವ್ಯ ಅಂತ ಬೆಳಿತೈತಲ್ಲ, ಒಂದು ನಾಯಿ ಮರಿಗೆ ಅವಂಗೆ ಬಾಂಧವ್ಯ ಅಂತ ಬೆಳೆದಾಗ ಅಲ್ಲಿ ಎದಕ್ಕೆ ಅವ ಪ್ರಾಮುಖ್ಯತೆ ಕೊಡ್ತಾನೆ. ಅದೇ ಈ ಚಿತ್ರದ ಜೀವಾಳ. ಕೊನೆಗೆ ಎಲ್ಲೋ ಒಂದು ಕಡೆಗೆ ಸಣ್ಣದಾಗಿ ಒಂದು ಮಾನವೀಯತೆ ಇರುವಂಥ ವ್ಯಕ್ತಿಗಳಿಗೆ ಟಚ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಸದಭಿರುಚಿಯ ಚಿತ್ರವನ್ನು ನಿರ್ದೇಶಕರು ಕೊಟ್ಟಾರ. ನಿರ್ದೇಶಕರು ಅಂತ ಹೇಳ್ಬೋದು. ಭಾಳ ಚಂದ, ಎಲ್ಲಿ ಆಡಂಬರ ತೋರ್ಸಕ್ಕೆ ಹೋಗಿಲ್ಲ. ಎಷ್ಟು ಅವಶ್ಯಕತೆ ಇತ್ತು ಅಷ್ಟನ್ನೇ ಏನು ತೋರಿಸ್ಬೇಕು ಅದನ್ನು ತೋರಿಸಿದಾರೆ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಉದಯೋನ್ಮುಖ ನಿರ್ದೇಶಕ ಬಂದರು ಅಂತ ಈ ಮುಖಾಂತರ ಹೇಳ್ಬೋದು. ಡೆಫಿನೆಟ್ಲಿ ಅವ್ರಿಗೊಂದು ಅವಾರ್ಡ್ ತಂದು ಕೊಡುವಂಥ ಒಂದು ಕತೆ ಇದು. ನಂತರ ಡಿಯರ್ ಪರಶುರಾಮ್, ನಿಮ್ಗೆ ಡೆಫಿನೆಟ್ಲಿ ಒಂದು ಅವಾರ್ಡ್ ಬರುವಂಥದ್ದು ಒಂದು ಆ್ಯಕ್ಟಿಂಗ್ ಮಾಡಿರಿ. ಭಾಳ ಸಿಂಪಲ್ಲಾಗಿ ಮಾಡಿದ್ರಿ. ತುಂಬ ಒಳ್ಳೆಯದಾಗಲಿ. ಎಲ್ಲರೂ ಚಿತ್ರವನ್ನು ನೋಡುವಂಥದ್ದು. ದಯವಿಟ್ಟು ನೋಡಿ, ಉತ್ತರ ಕರ್ನಾಟಕ ಭಾಗದ ಒಂದು ಚಿತ್ರವನ್ನು ಪ್ರೋತ್ಸಾಹಿಸ್ರಿ. ನಮಸ್ಕಾರ.